ಬೆಂಗಳೂರದೊಂದು ಪರಿಸ್ಥಿತಿ ದುರಂತ. ಬೆಂಗಳೂರಿನಲ್ಲಿ ಎಲ್ಲ ಉದ್ಯಾನವನಗಳನ್ನು 5% ಯಾರಿಗೆ ಬೇಕಾದರೂ ಕೊಡಬಹುದು ಅಂತ ಮಹಾಪ್ರಭುಗಳಾದ ನಮ್ಮ ರಾಜ್ಯದ ದೊರೆಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ರವರು ತಮ್ಮ ರಾಜಧಾನಿಯ ಆದೇಶವನ್ನು ಹೊರಡಿಸಿದ್ದಾರೆ. ರಾಜರವರು ನಾವು ಪ್ರಜೆಗಳು, ಇದು ರಾಜರ ಕಾಲ, ಆ ಪ್ರಜೆಗಳು ನಾವು ರಾಜರು ಹೇಳ್ದಂಗೆ ಕೇಳಬೇಕಾದ ಪರಿಸ್ಥಿತಿ. ಸ್ವಾತಂತ್ರ್ಯ ಇಲ್ಲ, ಪ್ರಜಾಪ್ರಭುತ್ವ ಇಲ್ಲ. ಈಗೇನಿದ್ರು ಇದೊಂಥರ ಈ ಸ್ವಾತಂತ್ರ್ಯ ರೌಡಿಸಮ್ ಅನ್ನೋ ರೀತಿ ನಡೀತಾ ಇದೆ. ಒಳ್ಳೆಯದಲ್ಲ. ಯಾವುದೇ ಕಾರಣಕ್ಕೂ ಉದ್ಯಾನವನಗಳನ್ನು ಒಂದು ಅಂಗ್ಲ ಬಿಟ್ಕೊಡೋಕೆ ಕೂಡ್ದು. ನಾನು ಮುಂದಿನ ವಾರದಿಂದ ಎಲ್ಲ ಬೆಳಗ್ಗೆ ಉದ್ಯಾನವನಗಳಿಗೆ ಹೋಗ್ತೀನಿ. ಧೈರ್ಯವಾಗಿರ್ಬೇಕು ಹೇಳ್ತೀನಿ. ಕನ್ನಡಿಗರು ಧೈರ್ಯ ಇರಬೇಕು. ಬೆಂಗಳೂರಿನಲ್ಲಿ ಕನ್ನಡಿಗರು ಬರೀ ಮನೆಯಲ್ಲಿ ಮಲಿಕೊಳ್ಳೋಕ್ಕಲ್ಲ, ಎಚ್ಚರ. ಕನ್ನಡಿಗರೇ ಬೀದಿಗೆ ಬನ್ನಿ. ಇವತ್ತು ಬೆಳಿಗ್ಗೆ ಹಿಂದಿಯವರು ಕನ್ನಡಿಗರನ್ನ ಹೊಡೆದಿದ್ದಾರೆ. ಕನ್ನಡದಲ್ಲಿ ಮಾತನಾಡಬೇಕು ಅಂತ ಕನ್ನಡಿಗರನ್ನ ಹೊಡೆದಿದ್ದಾರೆ. ಈ ದೃಷ್ಟಿಯಿಂದ ಕನ್ನಡಿಗರು ಎಚ್ಚರ ಆಗಲೇಬೇಕು. ಅದಕ್ಕಾಗಿ ಪಾರ್ಲಿಮೆಂಟ್ ಸದಸ್ಯರನ್ನ ನಾವು ಆಯ್ಕೆ ಮಾಡಿದ್ದೇವೆ. ಪಾರ್ಲಿಮೆಂಟ್ ಸದಸ್ಯರು ವಿಫಲರಾಗಿದ್ದಾರೆ. ಆದ್ದರಿಂದ ಅವರನ್ನು ಈಗ ಬಹಿರಂಗವಾಗಿ ಹರಾಜಾಗ್ತೀವಿ. ಬೆಂಗಳೂರದೊಂದು ಪರಿಸ್ಥಿತಿ ದುರಂತ. ಬೆಂಗಳೂರಿನಲ್ಲಿ ಎಲ್ಲ ಉದ್ಯಾನವನಗಳನ್ನು 5% ಯಾರಿಗೆ ಬೇಕಾದರೂ ಕೊಡಬಹುದು ಅಂತ ಮಹಾಪ್ರಭುಗಳಾದ ನಮ್ಮ ರಾಜ್ಯದ ದೊರೆಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ರವರು ತಮ್ಮ ರಾಜಧಾನಿಯ ಆದೇಶವನ್ನು ಹೊರಡಿಸಿದ್ದಾರೆ. ರಾಜರವರು ನಾವು ಪ್ರಜೆಗಳು, ಇದು ರಾಜರ ಕಾಲ, ಆ ಪ್ರಜೆಗಳು ನಾವು ರಾಜರು ಹೇಳ್ದಂಗೆ ಕೇಳಬೇಕಾದ ಪರಿಸ್ಥಿತಿ. ಸ್ವಾತಂತ್ರ್ಯ ಇಲ್ಲ, ಪ್ರಜಾಪ್ರಭುತ್ವ ಇಲ್ಲ. ಈಗೇನಿದ್ರು ಇದೊಂಥರ ಈ ಸ್ವಾತಂತ್ರ್ಯ ರೌಡಿಸಮ್ ಅನ್ನೋ ರೀತಿ ನಡೀತಾ ಇದೆ. ಒಳ್ಳೆಯದಲ್ಲ. ಯಾವುದೇ ಕಾರಣಕ್ಕೂ ಉದ್ಯಾನವನಗಳನ್ನು ಒಂದು ಅಂಗ್ಲ ಬಿಟ್ಕೊಡೋಕೆ ಕೂಡ್ದು. ನಾನು ಮುಂದಿನ ವಾರದಿಂದ ಎಲ್ಲ ಬೆಳಗ್ಗೆ ಉದ್ಯಾನವನಗಳಿಗೆ ಹೋಗ್ತೀನಿ. ಧೈರ್ಯವಾಗಿರ್ಬೇಕು ಹೇಳ್ತೀನಿ. ಕನ್ನಡಿಗರು ಧೈರ್ಯ ಇರಬೇಕು. ಬೆಂಗಳೂರಿನಲ್ಲಿ ಕನ್ನಡಿಗರು ಬರೀ ಮನೆಯಲ್ಲಿ ಮಲಿಕೊಳ್ಳೋಕ್ಕಲ್ಲ, ಎಚ್ಚರ. ಕನ್ನಡಿಗರೇ ಬೀದಿಗೆ ಬನ್ನಿ. ಇವತ್ತು ಬೆಳಿಗ್ಗೆ ಹಿಂದಿಯವರು ಕನ್ನಡಿಗರನ್ನ ಹೊಡೆದಿದ್ದಾರೆ. ಕನ್ನಡದಲ್ಲಿ ಮಾತನಾಡಬೇಕು ಅಂತ ಕನ್ನಡಿಗರನ್ನ ಹೊಡೆದಿದ್ದಾರೆ. ಈ ದೃಷ್ಟಿಯಿಂದ ಕನ್ನಡಿಗರು ಎಚ್ಚರ ಆಗಲೇಬೇಕು. ಅದಕ್ಕಾಗಿ ಪಾರ್ಲಿಮೆಂಟ್ ಸದಸ್ಯರನ್ನ ನಾವು ಆಯ್ಕೆ ಮಾಡಿದ್ದೇವೆ. ಪಾರ್ಲಿಮೆಂಟ್ ಸದಸ್ಯರು ವಿಫಲರಾಗಿದ್ದಾರೆ. ಆದ್ದರಿಂದ ಅವರನ್ನು ಈಗ ಬಹಿರಂಗವಾಗಿ ಹರಾಜಾಗ್ತೀವಿ.